ನಮಸ್ಕಾರ ಪ್ರೀತಿಯ ವೀಕ್ಷಕರೆಲ್ಲರಿಗೂ ಸಂಕಲ್ಪ ಸಿದ್ಧಿ ವಿಶೇಷ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ಹೇಳ್ತಾ ಇರೋದು ನಾನು ಅನುಷಾ. ಇದೇ ಮಾರ್ಚ್ 31ನೇ ತಾರೀಕು ಕುಬೇರ ಸಭೆ ಕಾರ್ಯಕ್ರಮ ನಡೀತಾ ಇದೆ. ಗುರುಗಳನ್ನ ಭೇಟಿ ಮಾಡೋದಕ್ಕೆ ಒಂದೇ ಒಂದು ಸುವರ್ಣ ಅವಕಾಶ. ನೀವು ಕೂಡ ಕುಬೇರ ಸಭೆ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಬೇಕು. ನೀವು ಅಂದ್ಕೊಂಡಾಗೆ ನಿಮ್ಮ ಜೀವನವನ್ನು ರೂಪಿಸ್ಕೊಳ್ಬೇಕು ಅಂತಂದರೆ ಸ್ಕ್ರೀನ್ ಮೇಲೆ ಬರ್ತಿರುವಂತಹ ಸಂಖ್ಯೆಗಳಿಗೆ ಕರೆ ಮಾಡಿ ತಮ್ಮ ಹೆಸರನ್ನ ನೀವು ರಿಜಿಸ್ಟರ್ ಮಾಡ್ಕೊಳ್ಬೇಕಾಗತ್ತೆ. ಇನ್ನು ಕಾರ್ಯಕ್ರಮದಲ್ಲಿ ಪ್ರತಿನಿತ್ಯ ನಮಗೆ ಹಲವಾರು ವಿಚಾರಗಳು, ವೇದ, ಶಾಸ್ತ್ರ, ಪುರಾಣ, ಜ್ಯೋತಿಷ್ಯ, ವಾಸ್ತು, ಪರಿಹಾರದ ಬಗ್ಗೆ ತಿಳಿಸ್ಕೊಡೋದಕ್ಕೆ ಸ್ಪಿರಿಚುವಲ್ ಗುರು ಡಾಕ್ಟರ್ ವಿಷ್ಣು ದತ್ತ ಗುರುಜಿಯವರಿದ್ದಾರೆ. ಬನ್ನಿ ಗುರುಗಳನ್ನ ಕಾರ್ಯಕ್ರಮಕ್ಕೆ ಬರ್ಮಾಡ್ಕೊಳ್ಳೋಣ. ನಮಸ್ತೆ ಗುರುಗಳೇ, ಕಾರ್ಯಕ್ರಮಕ್ಕೆ ಭಕ್ತಿಯ ಸ್ವಾಗತ. ಗುರುಗಳೇ, ಇವತ್ತಿನ ಪ್ರಶ್ನೆ ಯಾರೋ ಹೀಗೆ ನನಗೆ ಸುಮಾರು ಜನ ಹೇಳ್ಪಟ್ಟಿರುವಂಥದ್ದು, ಈ ಕನಕದಾರ ಸ್ತೋತ್ರ ಓದೋದ್ರಿಂದ ನಾವು ಜೀವನದಲ್ಲಿ ಅನ್ಕೊಳ್ಳುವಂಥ ಪ್ರತಿಯೊಂದು ಕೆಲಸಗಳಲ್ಲಿ ಕೂಡ ನಾವು ಯಶಸ್ಸು ಕಾಣ್ತೀವಿ. ಎಲ್ಲೋ ಒಂದು ಕಡೆ ವಿವಾಹ ವಿಳಂಬ ಆಗ್ತಿರೋರಿಗೆ ವಿವಾಹ ಆಗುತ್ತೆ, ಅಥವಾ ಕೆಲಸಕ್ಕೆ ಟ್ರೈ ಮಾಡ್ತಿರೋರು ಕೆಲಸ, ಮನೆ ಬೇಕು ಅನ್ನೋರಿಗೆ ಮನೆ ಸಿಗುವಂಥದ್ದು, ಪ್ರತಿಯೊಂದು ಒಟ್ಟಿನಲ್ಲಿ ನೀವು ಅಂದ್ಕೊಳ್ಳೋವಂಥ ಕನಸುಗಳೆಲ್ಲ ನನಸಾಗುತ್ತೆ ಅಂತ ಹೇಳ್ತಾರೆ. ನಿಜವಾಗ್ಲೂ ಆ ಕನಕದಾರ ಸ್ತೋತ್ರಕ್ಕೆ ಅಷ್ಟೊಂದು ಪವರ್ಫುಲ್ ಅನ್ನೋವಂಥದ್ದು ಇದೆಯಾ? ಎಲ್ರಿಗೂ ಅದೇ ರೀತಿಯಾಗಿರುವಂಥ ರಿಸಲ್ಟ್ಸ್ ಅನ್ನೋವಂಥದ್ದು ಸಿಗುತ್ತಾ? ಸಿಗೋದಾದರೆ ಯಾವ ರೀತಿ ಅದರ ಪಠನೆ ಮಾಡಬೇಕಾಗತ್ತೆ, ಇದ್ರ ಬಗ್ಗೆ ತಿಳಿಸ್ಕೊಡಿ ಗುರು. ಓಂ ವಿಶ್ವಸ್ಮೈ ನಮಃ. ಪ್ರೀತಿಯ ಬಂಧುಗಳೇ, ಕನಕಧಾರ ಸ್ತೋತ್ರ ಶಂಕರಾಚಾರ್ಯ ವಿರಚಿತ ಕನಕಧಾರ ಸ್ತೋತ್ರವನ್ನು ಅದೇ ಶಂಕರಾಚಾರ್ಯರು ಭಿಕ್ಷೆಗಾಗಿ ಒಂದು ಮನೆಗೆ ಹತ್ರ ಹೋದಾಗ ಆಕೆ ಹತ್ರ ಏನೂ ಇರಲ್ಲ. ಒಪ್ಪತ್ತಿನ ಊಟಕ್ಕೂ ಸಹಿತ ಆಕೆಗೆ ಯಾವ ಆಹಾರ ಪದಾರ್ಥಗಳು ಮನೇಲಿ ಇರಲ್ಲ. ಅಲ್ಲಿ ಹೋಗಿ ಶಂಕರಾಚಾರ್ಯ, ಅಮ್ಮ ಭಿಕ್ಷಾಂದೇಹಿ 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 ಅಂದರೆ ಎಂತ ಕೊಡೋದು? ಆಕೆ ಒಳಗಡೆ ಕಳವಳ ಆಗ್ತಾ ಇರ್ತಾರೆ. ಯಾರೋ ಸನ್ಯಾಸಿ ಬಂದಾಗಿದ್ದಾರೆ, ನನ್ನ ಮನೇಲಿ ಏನೂ ಇಲ್ಲವಲ್ಲ, ಎಂತ ಮಾಡೋದು, ಏನು ಮಾಡೋದು ಅಂತೇಳಿ ತುಂಬ ವಿಲೆ ಅಂತ ಒದ್ದಾಟ ಮಾಡ್ತಾ ಆ ಕಡೆ ಹುಡುಕ್ತಾಳೆ, ಏನೂ ಇಲ್ಲ. ಮತ್ತು ಹುಡುಕ್ತಾಳೆ, ಎಂತ ಕಾಣಲಿಲ್ಲ. ಆಗ ನೇರವಾಗಿ ಬಂದು, ಸ್ವಾಮಿ, ನನ್ನ ಮನೆಯಲ್ಲಿ ನಾನೇ ಉಪವಾಸ ಇದ್ದೇನೆ ಹಲವು ದಿನಗಳಿಂದ, ನಿಮಗೆ ಕೊಡಲಿಕ್ಕೆ ಏನೂ ಇಲ್ಲ ಸ್ವಾಮಿ, ಏನು ನನಗೆ ಎಂಥ ಆಹಾರ ಪದಾರ್ಥ ಕೂಡ ಕಾಣಲಿಲ್ಲ. ಇನ್ನು ಮೊದಲೇ ನಾನು ಹಣವಂತಳಲ್ಲ, ನನಗದು ಸಾಧ್ಯವೂ ಇಲ್ಲ ಅಂತ ಹೇಳ್ತಾಳೆ. ಅಗೋ ಅಲ್ಲಿ ಕಾಣ್ತಾ ಇದೆಯಲ್ಲ, ಆ ಒಂದು ಪದಾರ್ಥ ನನಗೆ ಕೊಡು ಅಂತಾರೆ. ಆ ಒಂದು ಪದಾರ್ಥ ನನಗೆ ಕೊಡು ಅಂತಾರೆ. ಅದು ಏನಾಗಿರುತ್ತೆ ಅಂತಂದರೆ, ಎಲ್ಲಿಂದಲೂ ತಂದಿರ್ತಾಳೆ ಬಹುಶಃ. ಆ ಒಂದು ನೆಲ್ಲಿಕಾಯಿ ಕೊಡ್ತಾಳೆ, ಬೆಟ್ಟದ ನೆಲ್ಲಿಕಾಯಿನ ಕೊಡ್ತಾಳೆ. ಕೃಷ್ಣಾರ್ಪಣ ಅಂತ ಹೇಳಿ ಆಗಲೇ ಅದನ್ನು ನೋಡ್ತಾ ಅದನ್ನು ಸ್ವೀಕಾರ ಮಾಡೋ ಮುಖಾಂತರ ಆಗ ಶಂಕರಾಚಾರ್ಯರು ಕನಕದಾರ ಸ್ತೋತ್ರವನ್ನು ಹಾಗೆ ನಿಂತಿದ್ದ ಜಾಗದಲ್ಲಿ ಹಾಡೋ ಮುಖಾಂತರ ರಚಿಸ್ತಾರೆ. ಮಹಾಲಕ್ಷ್ಮಿ ಆ ಒಂದು ಕನಕ ವರ್ಷವನ್ನೇ ಸುರಿಸಿಬಿಡುತ್ತಾಳೆ, ಬಂಗಾರವನ್ನೇ ಸುರಿಸ್ತಾಳೆ. ಅಂದರೆ ಆಕೆಯ ಮನೆ, ಆಕೆ ಪೂರ್ಣವಾಗಿ ಹೇಗೆ ಅಂತಂದರೆ ಒಬ್ಬ ರಾಜನ ಮಡದ ಹೇಗಿರುತ್ತಾಳೋ ಆಗಿರುತ್ತಾಳೆ. ಅಂದರೆ ಎಷ್ಟು ನಮ್ಮನ್ನು ವ್ಯಕ್ತಪಡಿಸೋ ವಿಧಾನ ಇದೆಯಲ್ಲ, ಆ ಭಕ್ತಿಯನ್ನು ವ್ಯಕ್ತಪಡಿಸ್ತೀವಲ್ಲ, ಅಲ್ಲಿ ಇರುವಂಥದ್ದೆಲ್ಲವೂ ಕೂಡ. ಅದಕ್ಕೆ ಈ ದಂಪತಿಗಳು ಮನೆಯಲ್ಲಿ ಕುಳಿತುಕೊಂಡು ಹಾಗೆ ಮಹಾಲಕ್ಷ್ಮಿನ ಏನನ್ನು ಪಡ್ಕೊಳ್ಬೇಕು ಅಂತಂದರೆ, ಈ ಉತ್ತರಕ್ಕೆ ಆ ಗಂಡ ಹೆಂಡತಿ ದಂಪತಿಗಳಿದನ್ನು ಕರೆಕ್ಟಾಗಿ ನೋಡಿ. ನಾಳೆ ದಶಮಿ ಇದೆ, ನೀವು ಕೇಳಿದ ಪ್ರಶ್ನೆ ತುಂಬ ಚೆನ್ನಾಗಿದೆ. ನಾಳೆ ದಶಮಿಯಿಂದ ಮತ್ತೊಂದು ದಶಮಿ ಒಳಗಡೆ ನಿಮ್ಮ ಬದುಕಿನಲ್ಲಿ, ನಿಮ್ಮ ಜೀವನದಲ್ಲಿ ಒಂದು ದಶೆ ತಿರುಗಬೇಕು ಅಂತಂದರೆ, ವಿಜಯ ದಶಮಿ ನೀವು ಆಚರಣೆ ಮಾಡ್ಕೋಬೇಕು ಅಂತಂದರೆ, ಇನ್ನು ವಿಜಯ ದಕ್ಕೋದೇ ಹಾಗೇ ಅಂಥ ದಶೆಗಳು ಚೆನ್ನಾಗಿದ್ದಾಗಲೇ. ಆಗ ನಾಳೆ ದಶಮಿ ಇರೋದರಿಂದ ಒಳ್ಳೆಯ ಯೋಗವೂ ಕೂಡ ನಾಳೆ ಇರೋದು ಸಂಪನ್ನವಾಗ್ತಕ್ಕಂತಹದ್ದು ಮಹಾಲಕ್ಷ್ಮಿಗೆ. ನೀವು ನಾಳೆ ಮಾಡಿದ್ರೆ ಏನು ಮಾಡ್ತೀರಿ? ಬೆಳಿಗ್ಗೆ 5 ಗಂಟೆಗೆ, 5ರಿಂದ 6 ಗಂಟೆ ಒಳಗಡೆ ನಾವೇನಾದರೂ ಮಾಡ್ತೀವಿ ಅಂತಂದರೆ, ಪೂರ್ವಾಭಿಮುಖವಾಗಿ ಗಂಡ ಕುಳಿತಿರಬೇಕು, ಉತ್ತರಾಭಿಮುಖವಾಗಿ ಹೆಂಡತಿ ಕುಳಿತಿರಬೇಕು. ಅಂದರೆ ಹೀಗೆ ಪೂರ್ವಕ್ಕೆ ಗಂಡ ಮತ್ತು ಹೀಗೆ ಉತ್ತರಕ್ಕೆ ಮಡದಿ ಕೂತು ಈ ಕನಕದಾರ ಸ್ತೋತ್ರವನ್ನು ಪಾರಾಯಣ ಮಾಡಬೇಕು, ಪ್ರತಿನಿತ್ಯ ಮಾಡಬೇಕು. ಈ ಪ್ರತಿನಿತ್ಯ ಮಾಡಿದಾಗ ಈ 10 ಮಕ್ಕಳು ಮಲಗಿರ್ತಾರೆ. ಆ 10 ಮಕ್ಕಳು ಮಲಗಿದ್ರೆ ಒಂದು ಮಗು ಎದ್ದು ಅದರಲ್ಲಿ ಕಿರುಚ್ತಾ ಇದೆ, ಅಳ್ತಾ ಇದೆ. ಆವಾಗ ತಾಯಿ ಎದ್ದು ಯಾರನ್ನು ನೋಡ್ತಾಳೆ? ಮಗುನ. ಯಾವ ಮಗುನ? 10 ಮಕ್ಕಳಲ್ಲಿ 9 ಮಕ್ಕಳನ್ನ ನೋಡ್ತಾಳೆ, ಅಳ್ತಾ ಇರೋ ಮಗುನ ನೋಡ್ತಾಳೆ. ಆಬ್ವಿಯಸ್ಲಿ ಅಷ್ಟೇ. ಅದು ಯಾಕಪ್ಪ ಇದ್ದಿದೆ, ಏನಾಗ್ತಿದೆ ನನಗೆ ಅಂತ ಕೇಳುತ್ತೆ ಅದು. ಹಾಗೇನೆ 5 ಗಂಟೆ ರಾತ್ರಿ ಎಲ್ಲ ಮಲಗಿರ್ತಾರೆ. ನೀನು ಕನಕದಾರ ಸ್ತೋತ್ರವನ್ನು ಕಿರಿಸ್ತಾ ಇದೆಯಲ್ಲ, ಅಂದರೆ ಹಾಡ್ತಾ ಇದೆಯಲ್ಲ, ನೀನು ಅವಳಿಗೆ ಗೊತ್ತಾಗ್ತೀಯ. ಓಹೋ, ಇವಳೇನೋ ಕರೀತಿದ್ದಾಳೆ ನನ್ನ, ಏನೋ ನನ್ನ ಕರೀತಿದ್ದಾನೆ ಅಂತ ಹೇಳಿ ಅವಳು ಕಟಾಕ್ಷನ ಮಾಡುತ್ತಾಳಂತೆ. ಅವಳ ಕಟಾಕ್ಷ ಹೇಗಿರುತ್ತೆ ಅಂತಂದರೆ, ಆ ಸಮಯ ಇದೆಯಲ್ಲ,
ಕನಕದಾರ ಸ್ತೋತ್ರವನ್ನು ನೀವು 3 ಗಂಟೆಯಿಂದ 6 ಗಂಟೆ ಒಳಗಡೆ ಏನು ಆಯ್ಕೆ ಮಾಡ್ಕೊಳ್ತೀರಿ. ತುಂಬ ಕಷ್ಟ ಆಗುತ್ತೆ, ಪಾಪ ರಾತ್ರಿ ಕೆಲಸ ಮಾಡಿರ್ತೀರಿ, ಬೇಕಾದಷ್ಟು ಇರುತ್ತೆ, ತುಂಬ ತಲೆನೋವು ಇರುತ್ತೆ, ಬೇಕಾದಷ್ಟು ಟೆನ್ಷನ್ ಇರುತ್ತೆ, ತಾಪತ್ರಯ ಇರುತ್ತೆ. ಅಟ್ಲೀಸ್ಟ್ 5ರಿಂದ 6, 5:30ಯಿಂದ 6 ಆ ಸಂದರ್ಭದಲ್ಲಿ ನೀವೇನಾದರೂ ಮೌನವಾಗಿ ಸ್ನಾನ ಮಾಡಿಕೊಂಡು ಧೂಪ ದೀಪವನ್ನು ದೇವರ ಮನೆಯಲ್ಲಿ ಹಚ್ಚಿ, ದೇವರ ಮನೆಯಲ್ಲಿ ಕುಳಿತುಕೊಳ್ತಿರೋ ಜಾಗ ಇದ್ರೆ ಅಥವಾ ಒಂದು ಹಾಲಲ್ಲಿ ಕುಳಿತುಕೊಳ್ತಿರೋ ಆ ರೀತಿಯಾಗಿ ಮಣೆ ಹಾಕ್ಕೊಂಡು ಅಥವಾ ಮನೆಯಲ್ಲಿ ಒಂದು ಚಾಪೆ ಹಾಕ್ಕೊಂಡು ಒಂದು ಮ್ಯಾಟ್ ಹಾಕ್ಕೊಂಡು ನೀವು ಕುಳಿತುಕೊಂಡು ಉತ್ತರಾಭಿಮುಖವಾಗಿ ಪೂರ್ವಾಭಿಮುಖವಾಗಿ ಈ ಕನಕದಾರ ಸ್ತೋತ್ರವನ್ನೇನಾದರೂ ಕೂಡ ನಾನು ಓದುತ್ತೇನೆ ಗುರುಗಳೇ. ಎಷ್ಟು ಬಾರಿ? 1 ಬಾರಿ, ಅಥವಾ ಇನ್ನೂ ನಿನಗೆ ಖುಷಿ ಇದೆ 3 ಬಾರಿ, ಮತ್ತೂ ಖುಷಿ ಇದೆ 5 ಬಾರಿ, ಇನ್ನೂ ನನಗೆ ಆಹ್ಲಾದ ಆನಂದ ಇದೆ, ಹೇಳಲಿಕ್ಕೆ ಸಂತೋಷ ಆಗ್ತಾ ಇದೆ 6 ಬಾರಿ. ಒಂದು ದಿನಕ್ಕೆ ನೀನು 1 ಬಾರಿಯೋ 3 ಬಾರಿಯೋ 5 ಬಾರಿಯೋ 6 ಬಾರಿ ಕೂಡ ನಾನು ಹೇಳಿಬಿಟ್ಟು ಆಮೇಲೆ ಸ್ವಲ್ಪ ನೀನು ಬೆಲ್ಲವನ್ನು, ಜೇನುತುಪ್ಪವನ್ನು, ಹಾಲನ್ನು 3ಅನ್ನೂ ಮಿಶ್ರಣ ಮಾಡಿ ನೈವೇದ್ಯ ಮಾಡಿ ಮನೆಯಲ್ಲಿ ಮಕ್ಕಳಿಗೆ ನೆಲ್ಲ ಕೂಡ ಸ್ಕೂಲ್ಗೆ ಹೋಗ್ತಾರಲ್ಲ ಸ್ವಲ್ಪ ಅವ್ರಿಗೆ ಕೊಡುವಂಥದ್ದು ಈ 10 ದಿನಗಳಲ್ಲಿ, ಅಂದರೆ ದಶಮಿಯಿಂದ ಮತ್ತು ಬರ್ತಕ್ಕಂತಹ ದಶಮಿ ತನಕ ಕೂಡ ನೀವು ಮಾಡ್ಕೊಳ್ಳೋದು. 10 ದಿನ ಅಂತಂದರೆ ಈಗ ಹೆಂಗೆ ತೊಗೊಳ್ತೀರಿ ಲೆಕ್ಕ ಅಂತಂದರೆ ಇಲ್ಲಿಂದ ನೀವು ಇನ್ನು ಹೋದರೆ ಇನ್ನು ನಿಮಗೆ ದಶಮಿನೇ ಸಿಗಲ್ಲ. ನಾನು ಹೇಳ್ತಿರ್ತಕ್ಕಂತಹದ್ದು ದಶಮಿಯಿಂದ ದಶಮಿ ಲೆಕ್ಕ ತಗೊಳ್ತಕ್ಕಂಥದ್ದು ಈ ಶುಕ್ಲ ಪಕ್ಷದ ಕೃಷ್ಣ ಪಕ್ಷದ ಯಾವ ನಿಮಗೆ ಸಿಗ್ತಕ್ಕಂಥ ದಶಮಿ ಬರುತ್ತೋ ಅಲ್ಲಿ ತನಕವೂ ನೀವು ಮಾಡ್ತಾ ಬನ್ನಿ, ಅಥವಾ 1 ತಿಂಗಳು ಮಾಡ್ತಾ ಬನ್ನಿ. ನೀವು ಅಕೌಂಟಿಗೆ ಡೆಪಾಸಿಟ್ ಆಗ್ತಾನೇ ಇದ್ದರೆ ನಿಮಗೆ ಎಷ್ಟು ಖುಷಿ ಕೊಡುತ್ತೆ. ಹಾಗೆ ನೀವು ಮಾಡ್ತಾ ಇರ್ತಕ್ಕಂಥದ್ದು ಈ ದಶಮಿಯಿಂದ ಮತ್ತು ಬರ್ತಕ್ಕಂಥ ದಶಮಿ 1 ತಿಂಗಳ ಪರ್ಯಂತ ನೀವೇನಾದರೂ ಮಾಡ್ತೀನಿ ಅಂತಂದರೆ ಮಹಾಲಕ್ಷ್ಮಿ ಬಹುಶಃ ಇವತ್ತು ಕೇಳಿಸ್ಕೊಳ್ಳಿಲ್ಲ, ನೀವು ನೆನ್ನೆ ಹೇಳೋದು ಕೇಳಿಸ್ಕೋಬೋದು ಅಥವಾ ಮೊನ್ನೆ ಹೇಳೋದು ಕೇಳಿಸ್ಕೋಬೋದು, ಒಟ್ಟಾರೆ ಕೇಳಿಸ್ಕೊಳ್ತಾ ನೀವು ಕೊನೆಯದಾಗಿ ನಾನು ಇದನ್ನು ಸಮಾಪ್ತಿ ಮಾಡ್ತಾನೆ, ಇದೊಂದು ಬಂದಿದೆ, ನಾನು ಖುಷಿ ಕೊಟ್ಟಿದೆ ಅನ್ನೋದಾದರೆ ಅವತ್ತು ಯಾರಿಗಾದರೂ ಒಂದು 10 ಜನ ಹೆಣ್ಣು ಮಕ್ಕಳಿಗೆ, 3 ಜನ ಹೆಣ್ಣು ಮಕ್ಕಳಿಗೆ ನೀವು ಸುಮಂಗಲಿಯರಿಗೆ ವಸ್ತ್ರದಾನವನ್ನು ಮಾಡುವಂಥದ್ದು, ತಾಂಬೂಲವನ್ನು, ಅದರಲ್ಲಿ ನೆಲ್ಲಿಕಾಯಿಯನ್ನು ಮಸ್ಟ್ ಆ್ಯಂಡ್ ಶುಡ್ ಮರೆಯದೇ ಒಂದು 5 ಅಥವಾ 6 ನೆಲ್ಲಿಕಾಯಿಯನ್ನು ಅವರಿಗೆ ಕೊಟ್ಟು ಕಳಿಸ್ಕೊಡ್ತಕ್ಕಂತಹದ್ದು ಮಹಾಲಕ್ಷ್ಮಿ ರೂಪದಲ್ಲಿ ಅವರನ್ನು ಬರಮಾಡಿಕೊಂಡು ನೀವು ಸಹನೆಯಿಂದ ಸಂತೈಸಿ ಸೈರಣೆಯಿಂದ ನೀವು ಮಾಡಿಕೊಟ್ಟಿದ್ದೆ ಆದರೆ ಖುಷಿಯಾಗಿ ಮಹಾಲಕ್ಷ್ಮಿ ಅನುಗ್ರಹವನ್ನು ಮಾಡುತ್ತಾಳೆ. ಅದು ಕನಕದಾರ ಸ್ತೋತ್ರಕ್ಕಿರ್ತಕ್ಕಂಥ ಶಕ್ತಿ. ಖಂಡಿತ ಗುರುಗಳ, ಇವತ್ತಿನ ವಿಡಿಯೋನಲ್ಲಿ ಈ ಕನಕದಾರ ಸ್ತೋತ್ರಕ್ಕಿರುವಂತಹ ಶಕ್ತಿ ಬಗ್ಗೆ ಆಗಿರಬಹುದು, ಜೊತೆಗೆ ನಮ್ಮ ಜೀವನದಲ್ಲಿ ವಿಜಯದಶಮಿ ಆಗಬೇಕು ಅಂತಂದರೆ ಯಾವ ರೀತಿ ಇನ್ನು ಒಂದು ಸುಸಮಯದಲ್ಲಿ ನಾವು ಅದರ ಒಂದು ಪಠನೆ ಮಾಡಬೇಕು ಅನ್ನೋದನ್ನು ವಿಡಿಯೋನಲ್ಲಿ ಭಾಳನೇ ಸರಳ ರೀತಿಯಾಗಿ ತಿಳಿಸ್ಕೊಟ್ಟಿದ್ದೀರಾ. ತುಂಬು ಹೃದಯದ ಧನ್ಯವಾದಗಳು ತಮಗೆ. ನಮಸ್ಕಾರ. ಹರೇ ಶ್ರೀನಿವಾಸ. ಇನ್ನು ಉತ್ತಮವಾಗಿರುವಂಥ ಮಾಹಿತಿನ ಈ ಒಂದು ವಿಡಿಯೋನಲ್ಲಿ ನಮಗೆ ಗುರುಗಳು ತಿಳಿಸ್ಕೊಟ್ಟಿದ್ದಾರೆ. ನಿಮ್ಮ ಜೀವನದಲ್ಲಿ ಕೂಡ ನೀವು ವಿಜಯವನ್ನು ಸಾಧಿಸಬೇಕು ಅಂತಂದರೆ ಏನು ಮಾಡಬೇಕಾಗತ್ತೆ ನೀವು ಪ್ರತಿನಿತ್ಯ ಅನ್ನೋದನ್ನು ಗುರುಗಳು ತಿಳಿಸ್ಕೊಟ್ಟಿದ್ದಾರೆ. ತಪ್ಪದೇ ಇದನ್ನು ನೀವು ನಾಳೆಯಿಂದನೇ ಪ್ರಾರಂಭ ಮಾಡಿ ಸೂಕ್ತವಾಗಿರುತ್ತೆ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸುವಂತಹ ಸಮಯ ಆಗಿದೆ. ನಮಸ್ಕಾರ.